ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಹಬ್ಬದ ಪ್ರಯುಕ್ತ ಹೂವು, ಹಣ್ಣು ಖರೀದಿ ಭರಾಟೆ ಬಲು ಜೋರಾಗಿದೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಖರೀದಿ ಜೋರು. ಹೂವು, ಹಣ್ಣು, ತರಕಾರಿ ಬೆಲೆ ಕೇಳಿ ಗ್ರಾಹಕರೇ ಶಾಕ್ ಆಗಿದ್ದಾರೆ. ಚೆಂಡು ಹೂವು, ಸೇವಂತಿಗೆ, ಗುಲಾಬಿ ಹೂವಿಗೆ ಡಿಮಾಂಡ್ ಇದೆ. ಕೆಆರ್ ಮಾರುಕಟ್ಟೆಯಲ್ಲಿ ಜನಚಂಗುಳಿಯೇ ಇದೆ. ವ್ಯಾಪಾರ ಬಲು ಜೋರಾಗಿದೆ. ಶ್ರಾವಣ ಬಂತು ಅಂದ್ರೆ ಸಾಕು, ಹಬ್ಬಗಳು ಪ್ರಾರಂಭ ಆದವು ಅಂತ ಲೆಕ್ಕ. ಶ್ರಾವಣದಲ್ಲಿ ಮೊದಲ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಈ ಹಬ್ಬವನ್ನು ಬಹಳ ಸಡಗರದಿಂದ, ಸಂಭ್ರಮದಿಂದ, ಖುಷಿಯಾಗಿ ಆಚರಣೆ ಮಾಡ್ತೀವಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಬಲು ಜೋರಾಗಿದೆ. ಹಬ್ಬದ ಸಂಭ್ರಮ ಒಂದು ಕಡೆಯಿಂದ ಹೂ, ಹಣ್ಣಿನ ಬೆಲೆ, ತರಕಾರಿ ಬೆಲೆ ಗಗನಕ್ಕೇರಿದೆ. ಆದರೂ ಕೂಡ ಹಬ್ಬ ಮಾಡುವಂಥವರ ಸಂಖ್ಯೆ ಕಡಿಮೆ ಆಗಿಲ್ಲ. ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇದು ಕೆಆರ್ ಮಾರುಕಟ್ಟೆಯ ದೃಶ್ಯಗಳು. ಬೆಂಗಳೂರಿನಲ್ಲಿ ಹಬ್ಬ ಬಂತು ಅಂತ ಹೇಳಿದ್ರೆ ಎಲ್ಲರೂ ಕೆಆರ್ ಮಾರ್ಕೆಟ್ಗೆ ತಾಂದುಡಿ ಇಡ್ತಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿಯ ಭರಾಟೆ ಜೋರಾಗಿರುತ್ತೆ. ಆ ದೃಶ್ಯವನ್ನೇ ನಾವು ನೋಡ್ತಾ ಇದ್ದೀವಿ. ಚೆಂಡು ಹೂ, ಮಲ್ಲಿಗೆ ಹೂ, ಸೇವಂತಿಗೆ ಹೂ, ಎಲ್ಲ ಹೂಗಳ ಬೆಲೆ ಗಗನಮುಖಿಯಾಗಿದೆ. ತರಕಾರಿಗಳ ಬೆಲೆ ಏರಿದೆ. ಅದರ ಜೊತೆಗೆ ಹಣ್ಣು ಹಂಪಲು ಬೆಲೆ ಏರಿದೆ. ಆದರೂ ಕೂಡ ಹಬ್ಬ ಮಾಡಲೇಬೇಕು. ಈ ಹಿನ್ನೆಲೆಯಲ್ಲಿ ಕೆಆರ್ ಮಾರ್ಕೆಟ್ನಲ್ಲಿ ಜನವೂ ಜನ. ಬೆಳಗ್ಗೆಯಿಂದಲೇ ಖರೀದಿ ಭರಾಟೆ ಜೋರಾಗಿದೆ. ಬೆಳಗ್ಗೆ ಅಂತ ಹೇಳೋದಕ್ಕಿಂತಲೂ ನಿನ್ನೆಯಿಂದಲೇ ಖರೀದಿಯ ಭರಾಟೆ ಜೋರಾಗಿದೆ. ಅದರಲ್ಲೂ ಕೂಡ ಮನೆ ಹೆಂಗಸರಿಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋದು ಅಂದರೆ ಖುಷಿ. ಇದೊಂದು ಹಬ್ಬವನ್ನು ಬಹಳ ಚೆನ್ನಾಗಿ ಮಾಡ್ತೀವಿ ನಾವು ಅಂತ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿಬಿಡ್ತಾರೆ. ಹಾಗಾಗಿ ನಿನ್ನೆನೂ ಕೂಡ ಕೆಆರ್ ಮಾರ್ಕೆಟ್ನಲ್ಲಿ ಜನವೋ ಜನ ಇದ್ದರು. ನಿನ್ನೆ ಸಾಯಂಕಾಲ ಕೆಆರ್ ಮಾರ್ಕೆಟ್ಗೆ ಹೋಗಬೇಕಿತ್ತು, ನೀವು ನೋಡಬೇಕಿತ್ತು ಆ ದೃಶ್ಯವನ್ನು. ಅಪ್ಪ, ಇಡೀ ಬೆಂಗಳೂರೇ ಕೆಆರ್ ಮಾರ್ಕೆಟ್ನಲ್ಲಿ ಇದೆಯೋ ಏನೋ ಅಂತ ಭಾಸ ಆಗ್ತಾ ಇತ್ತು. ಆ ದೃಶ್ಯವನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಜನಸಾಗರವೇ ಇದೆ. ಒಂದು ಕಡೆಯಿಂದ ಭಕ್ತ ಸಾಗರ ದೇವಸ್ಥಾನಗಳಲ್ಲೂ ಇದೆ, ಇನ್ನೊಂದು ಕಡೆಯಿಂದ ಖರೀದಿಗೆ ಮನೆಗಳಲ್ಲೂ ಇದ್ದಾರೆ, ಮಾರ್ಕೆಟ್ಗಳಲ್ಲೂ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ಈ ಹಬ್ಬವನ್ನು ಸ್ಪೆಷಲಿ ಮನೆಗಳಲ್ಲಿ ಆಚರಣೆ ಮಾಡ್ತೀವಿ. ಮನೆಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಸಿಂಗರಿಸಿ ಬಹಳ ಖುಷಿಯಾಗಿ ಆಚರಣೆ ಮಾಡ್ತಾರೆ. ಹಾಗಾಗಿ ಖರೀದಿ ಭರಾಟೆ ಜೋರಾಗಿದೆ. ಇಲ್ಲಿ ವರ್ಷನೂ ಜನಸಂಖ್ಯೆ ಮಾಡೋರ್ದು ಏನೂ ಕಡಿಮೆ ಆಗೋದಿಲ್ಲ, ಜಾಸ್ತಿನೇ ಇರ್ತಾರೆ ಯಾವಾಗ್ಲೂ. ಹಂಗಾಗಿ ಈ ವರ್ಷನೂ ಎಲ್ಲ ಕಡೆನೂ ಜೋರಾಗೇ ಇದೆ. ಈಗ ತಾನೇ ಎಂಟರ್ ಆಗ್ತಾ ಇದೀನಿ, ಇನ್ನೂ ಗೊತ್ತಿಲ್ಲ ಹೂವಿನ ರೇಟ್ ಬಗ್ಗೆ ಎಲ್ಲ. ಮಳೆಯಿಂದ ಎಲ್ಲ ಜಾಸ್ತಿ ಆಗಿರುತ್ತೆ ಅಂದ್ರೂ ದೇವಿಗೆ ಅಲಂಕಾರ ಮಾಡೋದು ಯಾವುದೇ ರೀತಿ ಕಡಿಮೆ ಆಗೋದಿಲ್ಲ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ರ ಮನೇಲೂ ಲಕ್ಷ್ಮಿ ಚೆನ್ನಾಗಿ ಪೂಜೆ ಮಾಡ್ರಿ. ತಾಯಿ ನಿಮ್ಗೆ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಜನಸಾಗರ ಇಲ್ಲಿ. ಬೆಲೆಗಳು ಎಲ್ಲ ಗನಗೇರಿದೆ. ಹಬ್ಬ ದೇವ್ರ ಮೇಲೆ ಎಲ್ಲರಿಗೂ ಇರೋದೇನೆ ಸಹಜ, ಆಯ್ತಾ. ಬೆಲೆ ಏರಿಸ್ಕೊಂಡಾದ್ಮೇಲೆ ಏನ್ ಮಾಡಕ್ಕಾಗುತ್ತೆ? ಆಯ್ತು, ಎಲ್ಲಾ ಕಡೆ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗಿದೆ. ಧರ್ಮದಾಗೆ ನಡೀತಾ ಇದೆ, ಏನ್ ತಾಪತ್ರ ಇಲ್ಲ. ಏನಪ್ಪಾ, ಈ ರೈಟ್ ಎಲ್ಲ ಇದೆ, ಏನ್ ಮಾಡಕ್ಕಾಗುತ್ತೆ? ಆಯ್ತಾ, ರೈಟ್ ಎಲ್ಲ ಇದೆ. ನಾವು ಅವ್ರಿಗೂ ಗಿಟ್ಬೇಕಲ್ಲ. ಹಾಗೆ ಮಂಡಿಪೇಟೆಗೆ ಒಂಥರ ಇದ್ರಿಂದ ತಂದು ಒಂದು ಮಾರ್ತಾರ ಅವರು, ವ್ಯಾಪಾರ ಮಾಡೋರು ಒಬ್ಬೊಬ್ರು. ಫಸ್ಟ್ ಟೈಮ್ ಕೆಆರ್ ಮಾರ್ಕೆಟ್ಗೆ ಬಂದದ್ದು. ಇದೆಲ್ಲ ಫ್ರೂಟ್ಸ್ ಎಲ್ಲ ರೇಟ್ ಎಲ್ಲ ಸರಿ ಇದೆ. ಆಚೆಯಿಂದ ಬಂದೆ, ಅಲ್ಲಿ ಒಂಚೂರು ಕಾಸ್ಟ್ಲಿ ಟೈಪ್ ಅನ್ಸಿತ್ತು, ಅದಕ್ಕೆ ಈಚೆ ಸ್ವಲ್ಪ ಕಮ್ಮಿ ಮಾಡಿದ್ರು. ಒಳ್ಳೆ ಫ್ಲವರ್ಸ್ ಆಕ್ಚುಲಿ ಐ ಡಿಡ್ಂಟ್ ವೆಂಟ್ ದೇರ್, ಡೈರೆಕ್ಟ್ಲಿ ಈಚೆ ಬಂದೆ. ಸೊ ಚೆನ್ನಾಗಿ ಅಂದ್ರೆ ಫುಲ್ ಡೆಕೋರೇಷನ್ ಎಲ್ಲ ಉಂಟು. 1 kgಗೆ 240 ಅಂತ ಕಮ್ಮಿ ಮಾಡಿ. ರೇಟ್ ಎಲ್ಲ ಜಾಸ್ತಿ, 350, 240, 300, 400 ಐತೆ ಸಾಮಂತಿಗೆಲ್ಲ. ಜಾಸ್ತಿನೇ ಇಲ್ಲಿ ತಗೊಳ್ಳಲ್ಲ, ಏನಿಲ್ಲ. 50 ರೂಪಾಯಿ ಕೊಡು, 10 ರೂಪಾಯಿ ಕೊಡು ಅಂತ ಕೇಳ್ತಾರೆ ಜನ. ಏನು ಸುಮ್ಮನೆ. ನೇರ ಸಂಪರ್ಕದಲ್ಲಿ ಮುತ್ತಪ್ಪ ಜಾಯ್ನ್ ಆಗ್ತಾ ಇದ್ರೆ. ಮುತ್ತಪ್ಪ, ಶ್ರಾವಣ ಬಂತು ಅಂತ ಹೇಳಿದ್ರೆ ಒಂದಲ್ಲ ಒಂದು ಹಬ್ಬಗಳ ಭರಾಟೆ ಜೋರಾಗಿದ್ದೇ ಇರುತ್ತೆ. ಅದರಲ್ಲೂ ಕೂಡ ಕೆಆರ್ ಮಾರ್ಕೆಟ್ ಅನ್ನು ನೋಡಬೇಕು. ಹಬ್ಬ ಅಂದ್ರೆ ಕಳೆಗಟ್ಟಿರುತ್ತೆ. ಹೇಗಿದೆ ಅಲ್ಲಿನ ದೃಶ್ಯಗಳು? ನಿಜ ವಾಸುದೇವ್, ಅಂದ್ರೆ ಹಬ್ಬ ಅಂದ ತಕ್ಷಣ ಕೆಆರ್ ಮಾರ್ಕೆಟ್ ನೆನಪಾಗುವಂಥದ್ದು. ಯಾಕಂದ್ರೆ ಜನ ಹೂವಿಂದ ಹಿಡ್ಕೊಂಡು ಹಣ್ಣು ಹಂಪಲು ಎಲ್ಲವನ್ನು ಕೂಡ ಖರೀದಿ ಮಾಡೋದು ಇದೇ ಕೆಆರ್ ಮಾರ್ಕೆಟ್ ಅಲ್ಲಿ. ಈಗ ಕೆಆರ್ ಮಾರ್ಕೆಟ್ನ ಚಿತ್ರನ ಕೂಡ ನಾವು ನೋಡಿದ್ವಿ, ಸಾಕಷ್ಟು ಜನ ಕೂಡ ಮಾತಾಡಿದ್ರು. ಯಾಕಂದ್ರೆ ಈ ಬಾರಿ ಹೂವು ಹಣ್ಣಿನ ರೇಟ್ ಸ್ವಲ್ಪ ಏರಿಕೆ ಆಗಿದೆ. ಹೋದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ, ಅದು ಹೋದ ವರ್ಷದ ಒಂದು ಹಬ್ಬಕ್ಕೆ ಹೋಲಿಸ್ಕೊಂಡ್ರೆ ಈ ಬಾರಿ ಸ್ವಲ್ಪ ಹೂವಿನ ದರ ಏರಿಕೆ ಆಗಿರುವಂಥದ್ದು, ಜೊತೆಗೆ ಹಣ್ಣುಗಳ ದರ ಕೂಡ ಏರಿಕೆ ಆಗಿದೆ. ಅದರಲ್ಲೂ ಕೂಡ ಜನ ಕಳೆದ 2 ದಿನಗಳಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂತಹ ಹೂ ಹಣ್ಣು ಮತ್ತೆ ಬೇಕಾದಂತಹ ಇನ್ನಿತರ
ಪೂಜಾ ಸಾಮಗ್ರಿಗಳನ್ನ ಖರೀದಿ ಮಾಡೋದ್ರಲ್ಲೇ ಬ್ಯುಸಿ ಆಗಿರುವಂಥದ್ದು. ನಿನ್ನೆ ಕೂಡ ಏನು ಇಂಡಿಪೆಂಡೆನ್ಸ್ ಡೇ ಇತ್ತು, ನಿನ್ನೆ ಕೂಡ ಸರ್ಕಾರಿ ರಜೆ ಇತ್ತು, ನಿನ್ನೆ ಕೂಡ ಜನ ಬಂದು ಖರೀದಿ ಮಾಡಿದ್ದಾರೆ. ಇವತ್ತು ಕೂಡ ಆ ಒಂದು ರೆಸ್ಟ್ ಏನಿದೆ, ಆ ರೆಸ್ಟ್ ಮಾತ್ರ ಕಡಿಮೆ ಆಗಿಲ್ಲ. ಬೇರೆ ಬೇರೆ ಭಾಗದಿಂದ, ಬೇರೆ ಬೇರೆ ರಾಜ್ಯಗಳಿಂದ ರೈತರು ಬಂದು ಈಗ ನಮ್ಮ ಬೆಂಗಳೂರಲ್ಲಿ ಹಣ್ಣುಗಳನ್ನು ಮಾರಾಟ ಮಾಡ್ತಿರುವಂಥದ್ದು, ಜೊತೆಗೆ ಹೂಗಳನ್ನು ಮಾರಾಟ ಮಾಡ್ತಿರುವಂತಹ ಒಂದು ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಬಾರಿ ಗುಲಾಬಿ ಹೂ ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಜೊತೆಗೆ ಸಾವಂತಿಗೆ, ಕನಕಾಂಬರ, ಈ ಹೂಗಳ ದರ ಸ್ವಲ್ಪ ಏರಿಕೆ ಆಗಿದೆ. ಅದನ್ನು ಹೊರತುಪಡಿಸಿದ್ರೆ ಇನ್ನಿತರ ವಸ್ತುಗಳ ದರ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಮಹಿಳೆಯರು ವಿಶೇಷವಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡುವಂತಹ ಕಾರಣಕ್ಕಾಗಿ ದರ ಎಷ್ಟೇ ಇದ್ರೂ ಕೂಡ ಅದನ್ನು ಖರೀದಿ ಮಾಡಿಕೊಂಡು ಹಬ್ಬವನ್ನು ಆಚರಣೆ ಮಾಡುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಕೂಡ ನಾವು ಮಾತಾಡಿಸುವಂಥ ಸಂದರ್ಭದಲ್ಲಿ ಹೂವಿನ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ ಸರ್, ಪರವಾಗಿಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಾಯಿಗೆ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಲಕ್ಷ್ಮಿ ವಾಪಸ್ ಬರ್ತಾ ಅನ್ನೋ ಒಂದು ನಂಬಿಕೆಯಲ್ಲಿ ಎಲ್ಲರೂ ಕೂಡ ಪೂಜೆನ ಮಾಡ್ತಿದ್ದಾರೆ. ಸದ್ಯಕ್ಕೆ KR ಮಾರ್ಕೆಟ್ ಅಲ್ಲಿ ಜನಸಾಗರ ಇದೆ. ಇವತ್ತಿನ ಹಬ್ಬಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಖರೀದಿ ಕೂಡ ಈಗ ಮಾಡ್ಕೊಂತಿದ್ದಾರೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಮುತ್ತಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.